ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಚೆನ್ನೈ ಪ್ಲೇ ಆಫ್ ಹಾದಿಗೆ ಮಾರ್ಸ್ ಮತ್ತು ಇಂಗ್ಲಿಷ್ ಅಡ್ಡಿ. ಇನ್ನು ತವರಿನಲ್ಲಿ ಗೆದ್ದು ಬೀಗಿದ ಲಕ್ನೋ ಸೂಪರ್ ಜೈಂಟ್ಸ್. ಇನ್ನು ಪಂದ್ಯ ಸೋತ ಬಳಿಕ ಸಿಎಸ್ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026 ಸೀಸನ್ ನ 59ನೇ ಲೀಗ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಲಕ್ನೋ ತಂಡಕ್ಕೆ 188 ರನ್ಗಳ ಗುರಿಯನ್ನಾದರೆ ನೀಡಿತ್ತು. ಇನ್ನು ಚೆನ್ನೈ ನೀಡಿದ ಗುರಿಯನ್ನು ರಿಷಬ್ ಪಂತ್ ನಾಯಕತ್ವದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೇವಲ 3 ವಿಕೆಟ್ ಕಳೆದುಕೊಂಡು ಬೆನ್ನಟ್ಟಿತು. ಇನ್ನು ಈ ಮೂಲಕ ತವರಿನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 7 ವಿಕೆಟ್ ಗಳಿಂದ ಭರ್ಜರಿ ಗೆಲುವಾದರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಲಕ್ನೋ ಗೆಲುವಿಗೆ ಆರಂಭಿಕ ಜೋಡಿ ಜಾಸ್ ಇಂಗ್ಲಿಷ್ ಮತ್ತು ಮಿಚೆಲ್ ಮಾರ್ಸ್ ಭದ್ರ ಬುನಾದಿ ಹಾಕಿದರು. ಇನ್ನು ಈ ಆಸ್ಟ್ರೇಲಿಯನ್ ಜೋಡಿಯು ಅದ್ಭುತವಾಗಿ ಆಟವಾಡಿದ ನೆರವಿನಿಂದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸುಲಭ ಗೆಲುವು ಕೂಡ ಸಿಕ್ಕಿತಂತಾನೆ ಹೇಳ್ಬೋದು. ಮತ್ತೊಂದೆಡೆ ಈ ಸೋಲಿನೊಂದಿಗೆ ಚೆನ್ನೈ ತಂಡಕ್ಕೆ ಪ್ಲೇ ಆಫ್ ಹಾದಿ ಇನ್ನಷ್ಟು ಕಠಿಣವಾಗಿದೆ. ಹೌದು ಸ್ನೇಹಿತರೆ, ಏಕೆಂದರೆ ನೀವೇ ನೋಡಿರ್ಬೋದು, ಇದೀಗ ಪಾಯಿಂಟ್ ಟೇಬಲ್ ಅಲ್ಲೂ ಕೂಡ ಜಿದ್ದಿ ಆದರೆ ಬಿದ್ದಿದೆ. ಇನ್ನು ಈ ಸೋಲು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪ್ಲೇ ಆಫ್ ಆಸೆಗೆ ದೊಡ್ಡ ಹೊಡೆತ ನೀಡಿದಂತಾನೆ ಹೇಳ್ಬೋದು. ಈಗ ಪ್ಲೇ ಆಫ್ ತಲುಪಲು ಚೆನ್ನೈ ತನ್ನ ಉಳಿದ 2 ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಉಳಿದ 2 ಪಂದ್ಯಗಳಲ್ಲೂ ಗೆದ್ದರೂ ಸಹ ರನ್ ರೇಟ್ ಆಧಾರದ ಮೇಲೆ ಪರಿಸ್ಥಿತಿ ನಿರ್ಧಾರವಾಗಲಿದೆ. ಹೌದು ಸ್ನೇಹಿತರೆ, ಚೆನ್ನೈ 12 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಗೆದ್ದಿದ್ದು 12 ಅಂಕಗಳನ್ನಾದರೆ ಹೊಂದಿದೆ. ಮತ್ತೊಂದೆಡೆ ಲಕ್ನೋ ಕಳಪೆ ಪ್ರದರ್ಶನ ನೀಡಿದ್ದು ಈಗಾಗಲೇ ಪ್ಲೇ ಆಫ್ ರೇಸ್ ನಿಂದ ಹೊರಗಾದರೆ ಬಿದ್ದಿದೆ. ಹೌದು ಸ್ನೇಹಿತರೆ, ಲಕ್ನೋ ಸೂಪರ್ ಜೈಂಟ್ಸ್ ತಂಡ 12 ಪಂದ್ಯಗಳಲ್ಲಿ ಕೇವಲ 4 ಗೆದ್ದು 8 ಅಂಕಗಳನ್ನು ಮಾತ್ರ ಹೊಂದಿದೆ. ಇನ್ನು ಈ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸಿಎಸ್ಕೆ ವಿರುದ್ಧ ಗೆದ್ದ ಬಳಿಕ ಮತ್ತು ಸಿಎಸ್ಕೆ ತಂಡ ಸೋತ ಬಳಿಕ ಸಿಎಸ್ಕೆ ನಾಯಕ ಆಗಿರುವಂತಹ ಋತುರಾಜ್ ಗಾಯಕ್ವಾಡ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಹೌದು ಸ್ನೇಹಿತರೆ, ಈ ರೀತಿ ಆದ್ರೆ ಹೇಳಿದ್ದಾರೆ ಗಾಯಕ್ವಾಡ್ ಅವರು. ಹೌದು, ಇವತ್ತಿನ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಲು ತುಂಬಾನೇ ಕಷ್ಟಕರವಾಗಿತ್ತು. ಆದರೆ ಮಿಚೆಲ್ ಮಾರ್ಸ್ ಮತ್ತು ಜಾಸ್ ಇಂಗ್ಲಿಷ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಆಡಿದ್ದರು. ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ಇನ್ನೊಂದೆಡೆ ನಮ್ಮ ಬೌಲರ್ಸ್ ಗಳಿಗೆ ಇವತ್ತು ಕರಾಳ ದಿನವಾಗಿತ್ತು ಮತ್ತು ಬ್ಯಾಡ್ ಟೈಮ್ ಆದ್ರೆ ಎದುರಾಗಿತ್ತು ನಮ್ಮ ಬೌಲರ್ ಗಳಿಗೆ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಬೌಲಿಂಗ್ ಮಾಡಲು ಅಷ್ಟು ಚೆನ್ನಾಗಿ ಇರಲಿಲ್ಲ ನಮ್ಮ ಬೌಲರ್ಸ್ ಗಳಿಗೆ ಮತ್ತು ದಿನನೂ ಕೂಡ ಚೆನ್ನಾಗಿ ಇರಲಿಲ್ಲ ನಮಗೆ ಎಂದು ಋತುರಾಜ್ ಗಾಯಕ್ವಾಡ್ ಆದ್ರೆ ಹೇಳ್ತಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಕಾರ್ತಿಕ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದರು. ಅವರ ಬ್ಯಾಟ್ ನಿಂದ ರನ್ ಬಂದಿರೋ ಕಾರಣದಿಂದಾಗಿ ನಾವು 180+ ರನ್ ಅನ್ನು ಕಲೆ ಹಾಕಲು ಸಾಧ್ಯವಾಯಿತು. ಇನ್ನು ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ, ತುಂಬಾನೇ ಬೇಜಾರಾದ್ರೆ ಆಗ್ತಾ ಇದೆ. ಏಕೆಂದರೆ ಈ ಪಂದ್ಯದಲ್ಲಿ ಗೆದ್ದಿದ್ದರೆ ಪ್ಲೇ ಆಫ್ ಹಾದಿ ಇನ್ನಷ್ಟು ಸುಗಮವಾಗುತ್ತಿತ್ತು ಮತ್ತು ಇನ್ನಷ್ಟು ಈಜಿ ಆಗ್ತಾ ಇತ್ತು. ಆ ಕಾರಣದಿಂದಾಗಿ ಸ್ವಲ್ಪ ಈ ಪಂದ್ಯ ಸೋತಿರೋ ಕಾರಣದಿಂದಾಗಿ ತುಂಬಾನೇ ಬೇಜಾರಾದ್ರೆ ಆಗ್ತಾ ಇದೆ. ಇನ್ನು ಉಳಿದ 2 ಪಂದ್ಯಗಳಲ್ಲಿ ಗೆದ್ದು ನಾವು ಪ್ಲೇ ಆಫ್ಗೆ ಹೋಗಲು ಎದುರಾದ್ರೆ ನೋಡುತ್ತೇವೆ ಎಂದು ಋತುರಾಜ್ ಗಾಯಕ್ವಾಡ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮತ್ತೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.